ಮಗನ ಮೇಲಿನ ವ್ಯಾಮೋಹಕ್ಕೆ ಪಕ್ಷದ ಹಿರಿಯರನ್ನು ಮೂಲೆಗುಂಪು ಮಾಡಲಾಗಿದೆ ಎಂದು ಸಚಿವ ಈಶ್ವರ ಖಂಡ್ರೆ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಆರೋಪಿಸಿದ್ದಾರೆ. ಬೀದರ್ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಕೇಂದ್ರ ಸಚಿವ ಭಗವಂತ ಖೂಬಾ ಇಂದು ಪ್ರಚಾರ ಕೈಗೊಂಡರು. ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೇಂದ್ರ ಸಚಿವ ಭಗವಂತ ಖೂಬಾ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು. ತಾಲೂಕಿನ ಚಿಮಕೋಡ್, ಮಳೆಗಾಂವ, ಜನವಾಡ ಗ್ರಾಮಗಳಲ್ಲಿ ಪಾದಯಾತ್ರೆ, ಸಭೆ ನಡೆಸಿ ಮತಯಾಚಿಸಿದರು. ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಾಗಿರುವ ಅಭಿವೃದ್ಧಿಯನ್ನು ನೋಡಿ ಮತ ನೀಡಿ, ದೇಶದ ಅಭಿವೃದ್ಧಿಗೆ, ರಕ್ಷಣೆಗೆ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡಬೇಕಾಗಿದೆ ಎಂದು ನುಡಿದರು. ನನ್ನ ವಿರುದ್ಧ ಸ್ಪರ್ಧಿಸಲು ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಧೈರ್ಯವಾಗಲಿಲ್ಲ, ಬೇರೆಯವರನ್ನು ಕಣಕ್ಕಿಳಿಸಲಿಲ್ಲ. ಅವರ ಪಕ್ಷದಲ್ಲಿನ ಹಿರಿಯ ಮುಖಂಡರನ್ನು ಮೂಲೆ ಗುಂಪು ಮಾಡಿ ಮಗನಿಗೆ ಟಿಕೆಟ್ ಕೊಡಿಸಿದ್ದಾರೆ. ಖಂಡ್ರೆ ಒಬ್ಬ ಸ್ವಾರ್ಥ ರಾಜಕಾರಣಿ ಎಂದು ಹರಿಹಾಯ್ದರು. ಖಂಡ್ರೆ ಅವರ ಮಗನ ಮೇಲಿನ ವ್ಯಾಮೋಹದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಬಲಿಯಾಗುತ್ತಿದ್ದಾರೆ. ಅವರಿಗೆ ಸತ್ಯ ಸುಳ್ಳಿನ ವ್ಯತ್ಯಾಸ ಗೊತ್ತಿಲ್ಲ. ನಾನು ಹಲವಾರು ಕೆಲಸ ಮಾಡಿದರೂ ಏನೂ ಮಾಡಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಬಾರಿ ಯಾರಿದ್ರು ಇಲ್ಲಿ? ನನ್ನ ಎದುರುಗಡೆ ಯಾರಿದ್ರು? ಪ್ರತಿಬಂಧುಗಳೇ ಯಾರಿದ್ರು? ಹೋಗ್ತಾರೆ. ಈಶ್ವರ ಖಂಡ್ರೆ ಇದ್ರು ತಾನೆ? ಈಶ್ವರ ಖಂಡ್ರೆನ ದರ್ಪವನ್ನು ನೋಡಿ, ಅಹಂಕಾರವನ್ನು ನೋಡಿ, ಜಿಲ್ಲೆ ಅವರ ಕೈಗೆ ಕೊಡಬಾರದು ಅಂತ ಹೇಳಿ, ಜಿಲ್ಲೆಯ ರಾಜಕಾರಣಕ್ಕೆ ಅವರನ್ನ ಪ್ರವೇಶವನ್ನು ಮಾಡಿಕೊಡಬಾರದು ಅಂತ ಹೇಳಿ ತಾವುಗಳು ಅವರನ್ನ 1.25 ಲಕ್ಷದಿಂದ ಸೋಲಿಸಿದ್ರಿ ಕಳೆದ ಬಾರಿ. ಇಲ್ಲಿ ಕೂಡ ಅವರ ಸುಪುತ್ರನನ್ನು ನಾವು ನಿಲ್ಲಿಸಿದರೆ, ಅವರ ಸುಪುತ್ರ ನಾಮಕೆ ವಾಸ್ತೆ ಅಭ್ಯರ್ಥಿ ಏನಾದ್ರೂ ಚುನಾವಣೆ ಪ್ರತಿಸ್ಪರ್ಧಿ ಇದ್ರೆ ಭಗವಂತ ಖೂಬಾ ವರ್ಸಸ್ ಈಶ್ವರ್ ಖಂಡ್ರೆ ಚುನಾವಣಾ ರಂಗದಲ್ಲಿ ಈ ಸಾರಿ ಕನಿಷ್ಠ 3 ಲಕ್ಷದಿಂದ ಸೋಲಿಸಬೇಕಾಗಿದೆ. ಬಂಧುಗಳೇ, ಮತ್ತೊಮ್ಮೆ ಈ ಜಿಲ್ಲೆಯಲ್ಲಿ ಅವರು ಹಣಕ್ಕೆ ಹಾಕಬಾರದು. ಆಳಂತ ತಾಲೂಕಿನಲ್ಲಿ ಹೋಗಿ ಲಿಂಗಾಯತ ಪ್ರಮುಖರ ಪಟ್ಟಿಗಳನ್ನು ಮಾಡ್ತಾ ಇದ್ದಾರಂತೆ. ಜಿಲ್ಲೆಯಲ್ಲಿ ಲಿಂಗಾಯತರವರಿಗೆ ಪಾಠ ಕಲಿಸಿದನ್ನು ಗೊತ್ತು, ಅಲ್ಲಿ ಮೋಸ ಮಾಡಲಿಕ್ಕೆ ಹೋಗಿದ್ದಾರೆ ಆಳಂದಿಗೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.